ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ನಿಲ್ತಾ ಇಲ್ಲ. ಭಿನ್ನರ ಬಳಿಕ ಮತ್ತೊಂದು ಬಣದಿಂದ ವಿಜಯೇಂದ್ರಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪಕ್ಷ ನಿಷ್ಠೆ ಎನ್ನುತ್ತಲೇ ವಿಜಯೇಂದ್ರ ವಿರುದ್ಧ ನಿಂತ ತಟಸ್ಥರು. ವಿಜಯೇಂದ್ರ ವಿರುದ್ಧ ನಿಂತಿರುವ ಪಕ್ಷ ನಿಷ್ಠ ತಟಸ್ಥ ನಾಯಕ ವರಿಷ್ಠರ ಮುಂದೆ ಅಭಿಪ್ರಾಯ ಮಂಡನೆಗೆ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಟೀಮ್. ವಿಜಯೇಂದ್ರರನ್ನ ಕೆಳಗಿಳಿಸೋಕೆ ಅಶೋಕ್, ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ ಸೇರಿ ಹಲವು ತಟಸ್ಥರಲ್ಲಿ ಉತ್ಸಾಹ ಹೆಚ್ಚಾದಂಗಿದೆ. ಪಕ್ಷ ನಿಷ್ಠೆ ಅಂತಿದ್ದ ನಾಯಕರಿಂದಲೇ ರಾಜ್ಯಾಧ್ಯಕ್ಷರಿಗೆ ಟಕ್ಕರ್ ಕೊಡುವ ಪ್ಲಾನ್ ಆಗ್ತಾ ಇದೆ. ಎಲ್ಲರೂ ಒಪ್ಪುವ ರಾಜ್ಯಾಧ್ಯಕ್ಷ ಬೇಕು ಅಂತ ಅಶೋಕ್ ಅವರು ಹೇಳ್ತಾರೆ. ಅಂದ್ರೆ ಈಗ ವಿಜಯೇಂದ್ರ ಅವರನ್ನ ಎಲ್ಲರೂ ಒಪ್ಕೊಂಡಿಲ್ಲ ಅನ್ನುವಂತ ಅರ್ಥದಲ್ಲಿ ಅವರು ಮಾತಾಡಿರೋದು. ಇತ್ತ ತಟಸ್ಥರ ನಡೆಯಿಂದ ಆಕ್ರೋಶಗೊಂಡಿರುವಂತ ವಿಜಯೇಂದ್ರ ಷಡ್ಯಂತ್ರದ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡೋಕೆ ವಿಜಯೇಂದ್ರ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ವಿಜಯೇಂದ್ರ ಅವರದ್ದು ಏಕಾಂಗಿ ಹೋರಾಟ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಇಲ್ಲಿವರೆಗೂ ಕೆಲವು ನಾಯಕರುಗಳು ಅಶೋಕ್ ಅವರು ಸೇರಿದಂತೆ ಇನ್ನುಳಿದಂತೆ ಕೆಲವು ನಾಯಕರು ನಾವು ಯಾರ ಕಡೆನೂ ಇಲ್ಲ ಕಣ್ರಪ್ಪ ಅಂತಿದ್ರು. ಆದರೆ ಮಾತಾಡ್ತಾ ಅಶೋಕ್ ಅವರು ಎಲ್ಲರೂ ಒಪ್ಪುವಂತ ರಾಜ್ಯಾಧ್ಯಕ್ಷ ಬೇಕು ಅಂತ ಹೇಳಿರೋದು ವಿಜಯೇಂದ್ರ ಅವರನ್ನು ಯಾರೂ ಒಪ್ಕೊಂಡಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಾಕಿದೆ.